ಇನ್ನು ಬೆಂಗಳೂರಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ಅಸ್ಥಿಪಂಜರ ಪತ್ತೆಯಾಗಿದೆ. ಇಂಗುಗುಂಡಿಯಲ್ಲಿ ಅಸ್ಥಿಪಂಜರ ಪತ್ತೆಯಾಗಿದೆ. ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ 2 ದಿನದ ಹಿಂದೆ ಅಸ್ಥಿಪಂಜರ ಪತ್ತೆಯಾಗಿದೆ. ಅಪಾರ್ಟ್ಮೆಂಟ್ನ ಇಂಗುಗುಂಡಿಯನ್ನ ಸ್ವಚ್ಛಗೊಳಿಸ್ತಾ ಇದ್ರು. ಹೀಗೆ ಸ್ವಚ್ಛ ಮಾಡುವಾಗ ಅಸ್ಥಿಪಂಜರ ಸಿಕ್ಕಿದೆ. ಅದನ್ನ ಎಫ್ಎಸ್ಎಲ್ಗೆ ರವಾನಿಸಿದ್ದಾರೆ. ಅನ್ಯಾಚುರಲ್ ಡೆತ್ ರಿಪೋರ್ಟ್ ಅನ್ನು ದಾಖಲಿಸಿಕೊಂಡಿದ್ದಾರೆ ಬೇಗೂರು ಪೊಲೀಸರು. ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸಿಕ್ಕಿರುವಂತಹ ಅಸ್ಥಿಪಂಜರದ ಫೋಟೋ ನೀವು ಗಮನಿಸಬಹುದು. ಬೆಂಗಳೂರಿನ ಅಪಾರ್ಟ್ಮೆಂಟ್ ಒಂದರ ಇಂಗುಗುಂಡಿಯಲ್ಲಿ ಈ ಅಸ್ಥಿಪಂಜರ ಪತ್ತೆಯಾಗಿದೆ. ಕ್ಲೀನ್ ಮಾಡ್ತಾ ಇದ್ರಂತೆ. ಆಗ 2 ದಿನದ ಹಿಂದೆ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಪತ್ತೆಯಾಗಿರುವಂತಹ ಅಸ್ಥಿಪಂಜರ ಇದು. ನಮ್ಮ ಪ್ರತಿನಿಧಿ ಪ್ರದೀಪ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ಪ್ರದೀಪ್, ಏನೇನು ಡೀಟೇಲ್ಸ್ ಸಿಗ್ತಾ ಇದೆ, ಏನ್ ಮಾಹಿತಿಗಳು ಪೊಲೀಸ್ ಮೂಲಗಳಿಂದ ಗೊತ್ತಾಗ್ತಾ ಇದೆ ಪ್ರದೀಪ್? ಚೈತ್ರ, ಒಂದು ಅಂದರೆ 2 ದಿನಗಳ ಹಿಂದೆ ಅಷ್ಟೇ ನ್ಯೂ ಮೈಕೋ ಲೇಔಟ್ ಅಂದರೆ ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ನ್ಯೂ ಮೈಕೋ ಲೇಔಟ್ನ ಒಂದು ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಅಸ್ಥಿಪಂಜರಗಳು ಪತ್ತೆಯಾಗಿದೆ ಅಂತ ಮಾಹಿತಿ ಸಿಗುತ್ತೆ. ಈ ಮಾಹಿತಿಯನ್ನು ಆಧರಿಸಿ ಬೇಗೂರು ಪೊಲೀಸರು ಸ್ಥಳಕ್ಕೆ ಹೋದಾಗ ಅಲ್ಲಿ ಮನುಷ್ಯನ ಬುರುಡೆ ಸಮೇತ ಇತರ ಭಾಗಗಳ ಏನು ಮೂಳೆಗಳಿದ್ವು ಎಲ್ಲವೂ ಸಹ ಇಡೀ ಅಸ್ಥಿಪಂಜರ ಪತ್ತೆಯಾಗಿರುತ್ತೆ. ಅಂದರೆ 2018ರಿಂದಲೂ ಸಹ ಈ ಒಂದು ಏನು ಅಪಾರ್ಟ್ಮೆಂಟ್ ಇರುತ್ತೆ ಇದರ ಇಂಗುಗುಂಡಿಗಳಿರ್ತವೆ. ಸೊ ಸಾಮಾನ್ಯವಾಗಿ ನೀರುಗಳು ತುಂಬಿದಾಗ ಮಳೆ ನೀರು ಬಂದಾಗ ಅದನ್ನು ಸಂಗ್ರಹಿಸಲು ಇಂಗುಗುಂಡಿಗಳನ್ನು ಮಾಡಿರ್ತಾರೆ. ಆದರೆ ಆ ಇಂಗುಗುಂಡಿಗಳನ್ನು ಯಾರೂ ಸಹ ಕ್ಲೀನ್ ಮಾಡಿರಲ್ಲ. ಇತ್ತೀಚೆಗಷ್ಟೇ BBMP ಅವರು ಈ ರೀತಿ ಮಳೆ ಅವಾಂತರದಿಂದ ಬೆಂಗಳೂರಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದ್ದರಿಂದ ಎಲ್ಲ ಅಪಾರ್ಟ್ಮೆಂಟ್ಗಳು ಸಹ ಇಂಗುಗುಂಡಿಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಿರ್ತಾರೆ. ಹೀಗಾಗಿ ಅಪಾರ್ಟ್ಮೆಂಟ್ನವರು ಕೆಲವು ಗುತ್ತಿಗೆದಾರರಿಗೆ ಇಂಗುಗುಂಡಿಗಳನ್ನು ಕ್ಲೀನ್ ಮಾಡೋಕ್ಕೆ ಹೇಳಿರ್ತಾರೆ. ಈ ವೇಳೆ 16 ಇಂಗುಗುಂಡಿಗಳನ್ನ ಕ್ಲೀನ್ ಮಾಡುವ ವೇಳೆ 2 ಅಪಾರ್ಟ್ಮೆಂಟ್ ನಡುವಿನ ಒಂದು ವಾಹನ ಪಾರ್ಕಿಂಗ್ ಸ್ಥಳ ಏನಿದೆ ಅಲ್ಲಿ ಇಂಗುಗುಂಡಿಯಲ್ಲಿ ಈ ಒಂದು ಇಂಗುಗುಂಡಿಯನ್ನು ಕ್ಲೀನ್ ಮಾಡ್ಬೇಕಾದ್ರೆ ಸ್ವಲ್ಪ ಒಂದು 10ರಿಂದ 15 ಅಡಿ ಏನು ನಾಟಕ್ಕೆ ಹೋದಾಗ ಅಲ್ಲಿ ಅಡಿ ಆಳಕ್ಕೆ ಹೋದಾಗ ಅಲ್ಲಿ ಒಂದು ಅಸ್ಥಿಪಂಜರ ಪತ್ತೆ ಆಗುತ್ತೆ. ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡಿದಾಗ ಪೊಲೀಸರು ಬಂದು ಮತ್ತಷ್ಟು ಆ ಜಾಗವನ್ನು ಅಗ್ದಾಗ ಸಂಪೂರ್ಣವಾಗಿ ಒಂದು ಅಸ್ಥಿಪಂಜರ ಪತ್ತೆಯಾಗಿರುತ್ತೆ. ಸದ್ಯಕ್ಕೆ ಈ ಒಂದು ಘಟನೆ ಸಂಬಂಧ ಬೇಗೂರು ಪೊಲೀಸರು UDR ಪ್ರಕರಣವನ್ನು ದಾಖಲಿಸಿಕೊಂಡಿದ್ದು ಈ ಒಂದು ಅಸ್ಥಿಪಂಜರ ಏನು ಪತ್ತೆಯಾಗಿದೆ ಅದನ್ನ FSLಗೆ ಕಳಿಸಿದರೆ ಸದ್ಯಕ್ಕೆ FSL ನಲ್ಲಿ ಈ ಒಂದು ಅಸ್ಥಿಪಂಜರ ಎಷ್ಟು ವರ್ಷದ ಹಿಂದಿನದು ಮತ್ತೆ ಇನ್ನಷ್ಟು ಮಾಹಿತಿ ಏನಿದೆ ಅದೆಲ್ಲ ಇನ್ನೊಂದು ವಾರದೊಳಗಡೆ ಗೊತ್ತಾಗಲಿದೆ. ಚೈತ್ರ, ಥ್ಯಾಂಕ್ ಯು ಪ್ರದೀಪ್ ಮಾಹಿತಿಗಾಗಿ.